ವಿನಯ್ ಕುಲಕರ್ಣಿ ಅವರ ಶಿಕ್ಷೆಯ ಪ್ರಮಾಣ ನಾಳೆ ಪ್ರಕಟ ಆಗಲಿದೆ. ನಾಳೆಗೆ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆಯಾಗುತ್ತಾ? ಎಷ್ಟು ಪ್ರಮಾಣದ ಶಿಕ್ಷೆ ಪ್ರಕಟವಾಗುತ್ತೆ? ಇವತ್ತೇ ಶಿಕ್ಷೆ ಪ್ರಮಾಣ ಪ್ರಕಟವಾಗುವಂತಹ ನಿರೀಕ್ಷೆ ಇತ್ತು. ಕೋರ್ಟ್ ಇವತ್ತು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಗೊಳಿಸುವುದಾಗಿ ಹೇಳಿತ್ತು. ಆದರೆ ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸಿದಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಶಿಕ್ಷೆಯ ಪ್ರಮಾಣವನ್ನ ನಾಳೆಗೆ ಕಾಯ್ದಿರಿಸುವಂತಹ ಕೆಲಸವನ್ನ ಮಾಡಿದೆ. ಅಂದ್ರೆ ನಾಳೆ ಸೀದಾ ಶಿಕ್ಷೆಯ ಪ್ರಮಾಣವನ್ನ ಮಾತ್ರ ಪ್ರಕಟ ಮಾಡಲಾಗುತ್ತೆ. ಎಲ್ಲ 17 ಮಂದಿ ಅಪರಾಧಿಗಳಿಗೆ ಎಷ್ಟು ಪ್ರಮಾಣದ ಶಿಕ್ಷೆ ಅನ್ನೋದನ್ನ ಅವರ ಮೇಲಿರುವಂತಹ ಚಾರ್ಜಸ್ನ ಆಧಾರದ ಮೇಲೆ ಪ್ರಕಟಗೊಳಿಸುವಂತಹ ಕೆಲಸವನ್ನ ನ್ಯಾಯಾಧೀಶರು ಮಾಡಲಿದ್ದಾರೆ. ಇವತ್ತೇ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಗೊಳಿಸುವಂತಹ ನಿರೀಕ್ಷೆ ಇತ್ತು. ಆದ್ರೆ ಇವತ್ತಾಗಿದ್ದು ವಾದ ಪ್ರತಿವಾದ ಮಾತ್ರ. ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನ ಗಮನಿಸಿದ್ರೆ ಸಿಬಿಐ ಪರವಾಗಿ ಅಡಿಷನಲ್ ಸಾಲಿಸಿಟರ್ ಜನರಲ್ ವಾದವನ್ನ ಮಂಡನೆ ಮಾಡಿದ್ರು. ಇದೊಂದು ಬ್ರೂಟಲ್ ಪ್ರಕರಣ, ಬ್ರೂಟಲ್ ಕೋಲ್ಡ್ ಬ್ಲಡೆಡ್ ಮರ್ಡರ್. ಇದು ಒಬ್ಬ ಶಾಸಕ, ಒಬ್ಬ ಸಚಿವ ಸ್ಥಾನದಲ್ಲಿದ್ದಂತಹ ವ್ಯಕ್ತಿ ಈ ಕೊಲೆ ಪ್ರಕರಣದಲ್ಲಿ ತನ್ನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾನೆ. ಹಾಗಾಗಿ ಎಲ್ಲ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು, ಜೀವಿತಾವಧಿಯವರಿಗೆ ಸೆರೆವಾಸದಲ್ಲಿ ಇರುವಂತಹ ಶಿಕ್ಷೆಯನ್ನ ಕೋರ್ಟ್ ನೀಡಬೇಕು ಅಂತ ಹೇಳಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಮನವಿಯನ್ನ ಮಾಡಿಕೊಳ್ತಾರೆ. ಅದಾದ ನಂತರ ಅಪರಾಧಿಗಳ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಾರೆ. ವಿನಯ್ ಕುಲಕರ್ಣಿ ಅವರ ಪರವಾಗಿ ಶ್ಯಾಮ್ ಸುಂದರ್ ಅವರು ವಾದವನ್ನ ಮಂಡನೆ ಮಾಡುವಂತಹ ಟೈಮ್ನಲ್ಲಿ ಅವರ ಹಿನ್ನೆಲೆಯನ್ನ ಪರಿಗಣಿಸಬೇಕು. ವಿನಯ್ ಕುಲಕರ್ಣಿ ಒಬ್ಬ ಜನಪ್ರತಿನಿಧಿ ಇದ್ದಾರೆ, ಜನರಿಂದ ಆಯ್ಕೆಯಾಗಿರುವಂತಹ ವ್ಯಕ್ತಿ, ಜೊತೆಗೆ ಸರ್ಕಾರಕ್ಕೆ ಹೆಚ್ಚು ಟ್ಯಾಕ್ಸ್ ಅನ್ನ ಕಟ್ತಿದ್ದಾರೆ, 33,000ಕ್ಕೂ ಹೆಚ್ಚು ಹಸುಗಳನ್ನ ಸಾಕಿದ್ದಾರೆ, ಅವರ ಕ್ಷೇತ್ರದಲ್ಲಿ ಜನ ಬೆಂಬಲ ಇದೆ, ಒಬ್ಬ ಉದ್ಯಮಿ ಇದ್ದಾರೆ. ಹಾಗಾಗಿ ಅವರ ಹಿನ್ನೆಲೆಯನ್ನ ಪರಿಗಣಿಸಿ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಬೇಕು ಅಂತ ಹೇಳಿ, ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಶ್ಯಾಮ್ ಸುಂದರ್ ಅವರು ವಾದವನ್ನ ಮಂಡನೆ ಮಾಡ್ತಾರೆ. ಅದಾದ ಬಳಿಕ ಎಲ್ಲ ಅಪರಾಧಿಗಳ ಕೊನೆಯ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾರೆ ನ್ಯಾಯಾಧೀಶರು. ಅದಾದಂತಹ ನಂತರದಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಬೇಕಾಗಿತ್ತು. ಆದರೆ ಶಿಕ್ಷೆಯ ಪ್ರಮಾಣ ನಾಳೆ ಪ್ರಕಟವಾಗಲಿದೆ. ನಾಳೆಗೆ ಆದೇಶವನ್ನ ಕಾಯ್ದಿರಿಸುವಂತಹ ಕೆಲಸವನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಗಜಾನನ್ ಎಸ್ ಭಟ್ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಇವತ್ತೇ ಶಿಕ್ಷೆಯ ಪ್ರಮಾಣ ಪ್ರಕಟವಾಗುವಂತಹ ನಿರೀಕ್ಷೆ ಇತ್ತು, ಆದರೆ ಹಾಗಾಗ್ಲಿಲ್ಲ. ನಾಳೆಗೆ ಕಾಯ್ದಿರಿಸಲಾಗಿದೆ. ಕೋರ್ಟ್ನಲ್ಲಿ ಇವತ್ತಾದಂತಹ ವಾದ ಪ್ರತಿವಾದದ ಆಧಾರದ ಮೇಲೆಯೇ ನೋಡೋದಾದ್ರೆ ಎಷ್ಟು ಪ್ರಮಾಣದ ಶಿಕ್ಷೆ ವಿನಯ್ ಕುಲಕರ್ಣಿ ಅವರಿಗೆ ಪ್ರಕಟವಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಅಂಕಿತಾ? ಬಹುಶಃ ಸಂಪರ್ಕ ಕಡಿತ ಆಗಿದೆ. ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಶಿಕ್ಷೆಯ ಪ್ರಮಾಣ ಇವತ್ತು ಪ್ರಕಟವಾಗುವಂತಹ ನಿರೀಕ್ಷೆ ಇತ್ತು, ಆದರೆ ನಾಳೆಗೆ ಶಿಕ್ಷೆಯ ಪ್ರಮಾಣ ಪ್ರಕಟವನ್ನ ಕಾಯ್ದಿರಿಸುವಂತಹ ಕೆಲಸವನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಾಡಿದೆ. 10 ವರ್ಷಗಳ ಹಿಂದೆ ನಡೆದಂತಹ ಪ್ರಕರಣ. 2016ರ ಜೂನ್ 15ನೇ ತಾರೀಕು ಬಿಜೆಪಿ ನಾಯಕರಾಗಿದ್ದಂತಹ ಯೋಗೇಶ್ ಗೌಡ ಕೊಲೆ ಪ್ರಕರಣ ನಡೆದಿತ್ತು. ಅವರನ್ನ ಜಿಮ್ನ ಮುಂಭಾಗದಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಯೋಗೇಶ್ ಗೌಡ ಧಾರವಾಡ ಭಾಗದಲ್ಲಿ ಬಹಳ ವೇಗವಾಗಿ ಬೆಳೀತಾ ಇದ್ದಂತಹ ಯುವ ಬಿಜೆಪಿ ನಾಯಕನಾಗಿದ್ರು. ದೊಡ್ಡ ಮಟ್ಟದಲ್ಲಿ ರಾಜಕೀಯದಲ್ಲಿ ಸದ್ದು ಮಾಡುವಂತಹ ಒಂದು ನಿರೀಕ್ಷೆಯನ್ನ ಯೋಗೇಶ್ ಗೌಡ ಹುಟ್ಟುಹಾಕಿದ್ರು. ಅವರ ಕೊಲೆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ಸಂಚಲನಕ್ಕೂ ಕೂಡ ಕಾರಣ ಆಗಿತ್ತು. ಬಿಜೆಪಿ ಬಾಳೆಯ ಇದು ರಾಜಕೀಯ ವೈಷಮ್ಯಕ್ಕಾಗಿ ನಡೆದಂತಹ ಕೊಲೆ ಅಂತ ಹೇಳಿ ವಾದವನ್ನ ಮಾಡಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಪ್ರಕರಣದ ತನಿಖೆ ಮಾಡಿದ್ದಂತಹ ಪೊಲೀಸರು ಇದು ಜಮೀನು ವ್ಯಾಜ್ಯಕ್ಕಾಗಿ ನಡೆದಂತಹ ಕೊಲೆ ಪ್ರಕರಣ ಅಂತ ಹೇಳಿ ಕೇಸನ್ನ ದಾಖಲು ಮಾಡ್ಕೊಳ್ತಾರೆ. ಆದ್ರೆ ಯಾವಾಗ ಸಿಬಿಐ ಎಂಟ್ರಿ ಆಗುತ್ತೋ ಪೊಲೀಸರ ಜೊತೆ ಸೇರಿ ಆಡಿದಂತಹ ಕಳ್ಳಾಟಗಳು ಬಯಲಾಗುತ್ತೆ. ಪ್ರಕರಣದಲ್ಲಿ ಬೇರೆಯವರನ್ನ ಆರೋಪಿಗಳಾಗಿ ಸರೆಂಡರ್ ಮಾಡಿಸಿದ್ದಂತಹ ಈ ಆಟ ರಿವೀಲ್ ಆಗುತ್ತೆ. ಅದಾದಂತಹ ನಂತರದಲ್ಲೇ ವಿನಯ್ ಕುಲಕರ್ಣಿ ಅವರ ಪಾತ್ರ ಈ ಕೇಸ್ನಲ್ಲಿ ಬೆಳಕಿಗೆ ಬಂದಿದ್ದು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಶಿಕ್ಷೆಯ ಪ್ರಮಾಣ ನಾಳೆ ಪ್ರಕಟ ಆಗುತ್ತೆ, ಬಟ್ ಇವತ್ತಿನ ವಾದ ಪ್ರತಿವಾದವನ್ನ ಗಮನಿಸೋದಾದ್ರೆ ಅಂಕಿತಾ, ಎಷ್ಟು ಪ್ರಮಾಣದಲ್ಲಿ ಶಿಕ್ಷೆ ಪ್ರಕಟ ಆಗಬಹುದು ವಿನಯ್ ಕುಲಕರ್ಣಿ ಅವರಿಗೆ ಅಂತ ಹೇಳಿ? ಯಾಕಂದ್ರೆ ಕೋರ್ಟ್ನಲ್ಲಿ ಅವರು ಮಾಡಿದಂತಹ ವಾದ, ಅವರ ಪರ ವಕೀಲರು ಮಾಡಿದಂತಹ ವಾದ, ಅಡಿಷನಲ್ ಸಾಲಿಸಿಟರ್ ಜನರಲ್ ಮಾಡಿದಂತಹ ವಾದ, ಎಲ್ಲಾ ವಾದವನ್ನ ಪರಿಗಣಿಸಿ ನೋಡೋದಾದ್ರೆ ಅಂಕಿತಾ, ವಿನಯ್ ಕುಲಕರ್ಣಿ ಸೇರಿದಂತೆ ಇತರ ಆರೋಪಿಗಳೇನಿದ್ದಾರೆ ಅವರಿಗೆ ಬಹುತೇಕ ಇವತ್ತೇ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುವಂತಹ ಸಾಧ್ಯತೆ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ನ್ಯಾಯಾಲಯ ಶಿಕ್ಷೆಯ ಪ್ರಮಾಣವನ್ನ ನಾಳೆ ವಿಧಿಸೋದಾಗಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಅಂದ್ರೆ ನಾಳೆ ಶಿಕ್ಷೆಯ ಪ್ರಮಾಣವನ್ನ ಗೊತ್ತಾಗುತ್ತೆ, ಎಷ್ಟು ವರ್ಷಗಳ ಕಾಲ ಅವರು ಶಿಕ್ಷೆಯನ್ನು ಅನುಭವಿಸಬೇಕು ಅನ್ನೋದು. ಆದ್ರೆ ಇವತ್ತಿನ
ವಾದ ಪ್ರತಿವಾದವನ್ನ ನೋಡಿದಂತಹ ಸಂದರ್ಭದಲ್ಲಿ ಬಹುತೇಕ ಅವರಿಗೆ ಶಿಕ್ಷೆ ಆಗುವಂತಹ ಸಾಧ್ಯತೆ ಹೆಚ್ಚಿರುವಂತದ್ದು. ಅಂದ್ರೆ ಜೀವಾವಧಿಯೋ ಅಥವಾ ಕ್ಷಮೆ ಇಲ್ಲದ ಜೀವಿತಾವಧಿ ಶಿಕ್ಷೆ ಆಗುತ್ತಾ ಅನ್ನೋದ್ರ ಬಗ್ಗೆ ನಾಳೆ ಬಹುತೇಕ ಗೊತ್ತಾಗುತ್ತೆ. ಆದ್ರೆ ಒಂದಷ್ಟು ವಾದ ಪ್ರತಿವಾದವನ್ನ ಇವತ್ತು ನ್ಯಾಯಾಲಯ ಆಲಿಸಿದೆ. ಜೊತೆಗೆ ಜಡ್ಜ್ ಸ್ವತಃ ಆರೋಪಿಗಳ ಬಳಿಯೇ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು. ಅಂದ್ರೆ ಅವರ ಹಿನ್ನೆಲೆ ಏನು, ಜೊತೆಗೆ ಏನ್ ಕೆಲಸ ಮಾಡ್ತಾ ಇದ್ದಾರೆ, ಈ ಕಂಪ್ಲೀಟ್ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಮೊದಲು 16 ಆರೋಪಿ ಏನಿದ್ದಾರೆ ಅವರ ಬಳಿ ಮಾತನಾಡಿದಂತಹ ಸಂದರ್ಭದಲ್ಲಿ ಆತ ಹೇಳಿರುವಂತದ್ದು, ನಾನು ಕೂಡ ಹಾರ್ಟ್ ಪೇಷಂಟ್, ಜೊತೆಗೆ ನನ್ನ ಹೆಂಡತಿ ಕೂಡ ಪೇಷಂಟ್ ಇದ್ದಾರೆ, ಮಗ ಬೇರೆ ಇದ್ದಾನೆ, ಆದ್ರೆ ಈಗಾಗಲೇ ಮೊಮ್ಮಗ ಕೂಡ ತೀರಿಕೊಂಡಿದ್ದಾನೆ, ಹಾಗೆ ಕಡಿಮೆ ಶಿಕ್ಷೆಯನ್ನ ನೀಡಿ ಅಂತ ಹೇಳಿ ಮನವಿ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಮತ್ತೆ ಇನ್ನೋರ್ವ 19 ಆರೋಪಿ ಆಗಿರುವಂತಹ ಟಿಂಗರಿಕರ್ ಯಾವುದೇ ಬ್ಲಾಕ್ ಮಾರ್ಕ್ ಇಲ್ಲ, ಜೊತೆಗೆ ನನಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಸಿಕ್ಕಿದೆ, ಹಾಗಾಗಿ ನನಗೂ ಕೂಡ ಕಡಿಮೆ ಶಿಕ್ಷೆಯನ್ನ ವಿಧಿಸಿ ಅಂತ ಹೇಳಿ ಜಡ್ಜ್ ಮುಂದೆ ಮನವಿ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಅಂದ್ರೆ ಈ ಪ್ರಕರಣದಲ್ಲಿ ಇವತ್ತು ಎಲ್ಲಾ ಅಪರಾಧಿಗಳ ಹೇಳಿಕೆಯನ್ನ ಕೂಡ ಈಗಾಗಲೇ ಜಡ್ಜ್ ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅದಾದ ಮೇಲೆ ಸಿಬಿಐ ಪರ ವಕೀಲರಾದಂತಹ ಪಿ ಹೇಮಾ ಅವರು ವಾದವನ್ನ ಮಂಡಿಸ್ತಾರೆ. ಜೊತೆಗೆ ಶಿವಾನಂದ ಪೆರ್ಲಾ ಅವರು ಕೂಡ ವಾದವನ್ನ ಮಂಡಿಸಿರುವಂತದ್ದು. ಅಂದ್ರೆ ಈಗಾಗಲೇ ಯೋಗೀಶ್ ಗೌಡ ಕೊಲೆ ಏನಾಗಿದೆ, ಮೃತನ ಮಕ್ಕಳಿಗೆ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿರುವಂತದ್ದು. ಅಂದ್ರೆ ಯೋಗೀಶ್ ಗೌಡರ ಮಕ್ಕಳೇನಿದ್ದಾರೆ ಅವರಿಗೆ ಪರಿಹಾರಕ್ಕೆ ನಿರ್ದೇಶನ ನೀಡೋದಕ್ಕೆ ಮನವಿಯನ್ನ ಮಾಡಿದ್ದಾರೆ. ಜೊತೆಗೆ 3 ಜನ ಹೆಣ್ಮಕ್ಳು, ಒಬ್ಬ ಮಗನಿದ್ದಾನೆ, ಹಾಗಾಗಿ ಚಿಕ್ಕ ಮಕ್ಕಳಿಗಾಗಿ ಪರಿಹಾರಕ್ಕೆ ನಿರ್ದೇಶಿಸಲು ಈಗಾಗಲೇ ಮನವಿಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಟೈಮಲ್ಲಿ ಜಡ್ಜು ಅಂದ್ರೆ ಮಕ್ಕಳ ತಾಯಿ ಏನಿದ್ದಾರೆ ಅವರು ಪ್ರತಿಕೂಲ ಸಾಕ್ಷಿ ಆಗಿದ್ದಾರಲ್ವಾ ಅಂತ ಹೇಳಿ ಪ್ರಶ್ನಿಸಿದಾಗ, ಹೆಂಡತಿಗೆ ನಾವು ಪರಿಹಾರವನ್ನ ಕೇಳ್ತಾ ಇಲ್ಲ, ಬದಲಾಗಿ ಮಕ್ಕಳಿಗೆ ಪರಿಹಾರವನ್ನ ಕೇಳ್ತಾ ಇದ್ದೀವಿ ಅಂತ ಹೇಳಿ ಸಿಬಿಐ ಹಿರಿಯ ಪಿ ಹೇಮಾ ಅವರು ಹಾಗೆ ಶಿವಾನಂದ ಪೆರ್ಲಾ ಅವರು ವಾದವನ್ನ ಮಾಡಿರುವಂತದ್ದು. ಇನ್ನೊಂದು ಕಡೆ 17 ಆರೋಪಿ ಆಗಿರುವಂತಹ ಆರೋಪಿ ಏನಿದ್ದಾನೆ ಆತ ಮಾಫಿ ಸಾಕ್ಷಿ ಆತ ಅಲ್ಲ ಅನ್ನೋದ್ರ ಬಗ್ಗೆ ಮನವಿಯನ್ನ ಮಾಡಿದ್ದಾರೆ. ಜೊತೆಗೆ ಸಿಬಿಐ ಸಲ್ಲಿಸಿದಂತಹ ಲಿಖಿತ ಮನವಿಯಲ್ಲಿ ಗಲ್ಲು ಶಿಕ್ಷೆಯನ್ನ ಕೋರಿದ್ದಾರೆ. ಆದ್ರೆ ಗಲ್ಲು ಶಿಕ್ಷೆಯ ಬದಲು ಕ್ಷಮೆ ಇಲ್ಲದ ಜೀವಿತಾವಧಿ ಶಿಕ್ಷೆಯನ್ನ ಕೋರಿದ್ದಾರೆ. ಹೀಗಾಗಿ ಏನೇನು ಹೇಳಿಕೆಗಳಿದೆ ಅವೆಲ್ಲವನ್ನ ಕೂಡ ಜಡ್ಜಿ ಸಂತೋಷ್ ಗಜಾನನ ಭಟ್ ಅವರು ದಾಖಲಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನು ನಾಳೆ ಗೊತ್ತಾಗುತ್ತೆ, ಅಂದ್ರೆ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯೋ ಅಥವಾ ಕ್ಷಮೆ ಇಲ್ಲದ ಜೀವಿತಾವಧಿ ಶಿಕ್ಷೆಯನ್ನ ಕೋರ್ಟ್ ವಿಧಿಸುತ್ತಾ ಅನ್ನೋದನ್ನ ನಾಳೆಗೆ ಕಾದ್ ನೋಡ್ಬೇಕಾಗತ್ತೆ. ಜೊತೆಗೆ ವಿನಯ್ ಕುಲಕರ್ಣಿ ಅವರ ವಿಚಾರವನ್ನ ನೋಡೋದಾದ್ರೆ, ಅಂದ್ರೆ ಅವರ ಒಂದು ಹಿನ್ನೆಲೆ ಏನಿದೆ ಅದ್ರ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ರು. ಅಂದ್ರೆ ಈ ಪ್ರಕರಣದಲ್ಲಿ 15 ಆಗಿರುವಂತಹ ವಿನಯ್ ಕುಲಕರ್ಣಿ ಅವರನ್ನ ಕೂಡ ಜಡ್ಜಿ ಮಾತನಾಡಿಸುವಂತಹ ಕೆಲಸವನ್ನ ಮಾಡಿದ್ರು. ಆ ಟೈಮಲ್ಲಿ ಅವರೊಂದು ಬೆಳೆದು ಬಂದಂತಹ ಹಾದಿ ಏನಿದೆ, ಜೊತೆಗೆ ತನ್ನ ಕ್ಷೇತ್ರದ ಜನತೆಗೆ ಅವರು ಮಾಡಿರುವಂತಹ ಕೆಲಸ ಏನಿದೆ ಅವೆಲ್ಲವನ್ನ ಕೂಡ ಎಕ್ಸ್ಪ್ಲೈನ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. 27 ವರ್ಷದಿಂದ ನಾನು ರಾಜಕೀಯ ಮಾಡ್ತಾ ಇದ್ದೀನಿ, ಆದ್ರೆ ಇಲ್ಲಿವರೆಗೂ ಕೂಡ ನಾನು ಯಾರಿಗೂ ಕೂಡ ಯಾವುದೇ ರೀತಿಯ ಅನ್ಯಾಯವನ್ನ ಮಾಡಿಲ್ಲ, ನನಗೂ ಕೂಡ ಫ್ಯಾಮಿಲಿ ಇದ್ದಾರೆ, 3 ಜನ ಮಕ್ಕಳಿದ್ದಾರೆ, ಜೊತೆಗೆ ನನ್ಗೇನಾದ್ರೂ ಶಿಕ್ಷೆ ಆದ್ರೆ ಅದು ನನ್ನ ಕ್ಷೇತ್ರದ ಜನರಿಗೂ ಅನ್ಯಾಯ ಆದ ಹಾಗೆ ಅಂತ ಹೇಳಿ ಅವರು ಮಾತನಾಡಿರುವಂತದ್ದು. ಜೊತೆಗೆ ಈ ಏನ್ ಬೆಳವಣಿಗೆ ಆಯ್ತು ಅದೆಲ್ಲವೂ ಕೂಡ ರಾಜಕೀಯ ದುರುದ್ದೇಶದಿಂದ ಆದಂತಹ ಬೆಳವಣಿಗೆ, ಅಂದ್ರೆ ಈ ರೀತಿ ಆಗಿರುವಂತದ್ದು, ನನಗೆ ಇದು ನಿಜಕ್ಕೂ ಕೂಡ ಅನ್ಯಾಯ. ಜೊತೆಗೆ ಧಾರವಾಡದಲ್ಲಿ ನನ್ನ ಬಗ್ಗೆ ಯಾರಿಗಾದ್ರೂ ಕೇಳಿ ಅವ್ರು ಹೇಳ್ತಾರೆ ನಾನೇನು ಅನ್ನೋದನ್ನ, ನಾನು 1 ಬಾರಿ ಸಚಿವನಾಗಿದ್ದೆ, ಜೊತೆಗೆ ನನ್ನ ತಂದೆಯವರು ಕೂಡ ರಾಜಕೀಯದಲ್ಲಿ ಗುರುತಿಸಿಕೊಂಡವರು, ಈ ವಿಚಾರದಲ್ಲಿ ನನಗೆ ತುಂಬಾನೇ ಅನ್ಯಾಯ ಆಗಿದೆ, ಮದುವೆ ವಯಸ್ಸಿನ 2 ಹೆಣ್ಮಕ್ಳಿದ್ದಾರೆ, ಜೊತೆಗೆ 3,000 ಹಸುಗಳಿವೆ, ಅಂದ್ರೆ ನಾನು ಕೃಷಿಕ ಅನ್ನೋದ್ರ ಬಗ್ಗೆ ಅವರು ಮಾತನಾಡಿರುವಂತದ್ದು. ಜೊತೆಗೆ ನಾನು ಯಾರಿಗೂ ಕೂಡ ಅಂದ್ರೆ ಕ್ಷೇತ್ರದ ಜನರಿಗೆ ಯಾರಿಗೂ ಕೂಡ ನಾನು ತೊಂದರೆಯನ್ನ ಮಾಡಿಲ್ಲ, ರಾಜಕೀಯ ಕಾರಣಕ್ಕೆ ಒಂದು ಕೇಸ್ ಆಯ್ತು ಅಂತ ಹೇಳಿ ಅವರು ವಾದವನ್ನ ಮಾಡಿರುವಂತದ್ದು. ಅಂದ್ರೆ ಏನು ಫಸ್ಟ್ ಅಡ್ವೊಕೇಟ್ ವಾದ ಮಾಡಿದ್ರು, ಅದಾದ್ಮೇಲೆ ಜಡ್ಜ್ ಮಾತನಾಡುವಂತಹ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಈ ರೀತಿಯ ಒಂದು ಹೇಳಿಕೆಯನ್ನ ಜಡ್ಜ್ ಮುಂದೆ ಹೇಳಿರುವಂತದ್ದು. ಹಾಗಾಗಿ ಆರೋಪಿಗಳ ಹೇಳಿಕೆ ಜೊತೆಗೆ ಸಿಬಿಐ ಪರ ವಕೀಲರು ಜೊತೆಗೆ ಆರೋಪಿಗಳ ಪರ ವಕೀಲರು ಏನಿದ್ದಾರೆ ಎಲ್ಲರ ಹೇಳಿಕೆಯನ್ನ ದಾಖಲಿಸಿಕೊಂಡು ಈಗ ನಾಳೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸೋದಕ್ಕೆ ಈಗಾಗಲೇ ನ್ಯಾಯಾಲಯ ನಿರ್ಧಾರ ಮಾಡಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.